ಇವತ್ತು ಪತ್ರಿಕೆ ಅಂತಕ್ಕಂಥದ್ದು ಇವತ್ತು ಎಲ್ಲೇ ಅನ್ಯಾಯ ಅತ್ಯಾಚಾರ ಆದರೆ ಪತ್ರಿಕೆ ಒಳಗೆ ಬರ್ತದ, ಇಲೆಕ್ಟ್ರಿಕಲ್ ಮುದ್ರಣದಲ್ಲಿ ಇಲೆಕ್ಟ್ರಿಕಲ್ ಮಾಧ್ಯಮದಲ್ಲಿ ಬರ್ತದ. ಇವತ್ತು 4 ದಿನ ಆಗಿ ಸಾಮೂಹಿಕ ಅತ್ಯಾಚಾರ ಆಗಿ ಉರುಳು ಹಾಕಿ ಬಿಹಾರ್ ಅಂತ ಊರೊಳಗೆ ನಡೀತಕ್ಕಂಥ, ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಇವತ್ತು ಇಲ್ಲಿ ನಡೆದ ಬಸವನಾಡಿನಲ್ಲಿ ಒಂದೇ ಒಂದು ಇಲೆಕ್ಟ್ರಿಕಲ್ ಮಾಧ್ಯಮದಲ್ಲಿ ಬಂದಿಲ್ಲ. ನೀವೆಲ್ಲರೂ ಇವತ್ತು ಸದೃಢ ಆಗ್ಬೇಕು. ಇವತ್ತಿಲ್ಲಿ ಹೋರಾಟ ಮಾಡಿ ನ್ಯಾಯ ತಗೋಬೇಕು. ಬಾಬಾ ಸಾಹೇಬ್ರು ಅದಕ್ಕೆ ಹೇಳ್ಯಾರ, ಶಿಕ್ಷಣ ಸಂಘಟನೆ ಹೋರಾಟ. ಮೊದಲು ಶಿಕ್ಷಣ ಕಲಿತು ತಿಳ್ಕೊರಿ, ಆಮೇಲೆ ಸಂಘಟಿತರಾರಿ, ಆಮೇಲೆ ನ್ಯಾಯ ಕೊಡಲಿಲ್ಲ ಅಂದ್ರೆ ಹೋರಾಟ ಮಾಡಿ ಮೆಟ್ಲೆ ಹೊಡೆದು ನ್ಯಾಯ ತೋರಿತ ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರತಿಯೊಂದಕ್ಕೂ ಹೋರಾಟಕ್ಕೆ, ಪ್ರತಿಯೊಂದು ಅನೇಕಕ್ಕೂ ಹೋರಾಟ ಮಾಡಿ ನ್ಯಾಯ ತಗೋಬೇಕಂದ್ರೆ ಪ್ರತಿಯೊಂದಕ್ಕೂ ಮೆಟ್ಟು ತೊಗೊಂಡೇ ಬರ್ತೇವೆ. ಮತ್ತು ನೀವು ಹಾಕಿರ್ಬೇಕು, ಜಿಲ್ಲಾ ಆಡಳಿತ ನೀವು ಹಾಕಿರ್ಬೇಕು. ಅಂದ್ರೆ ನಮ್ಮದು ಸಮಾಜ ದೊಡ್ಡದ, ನಾವು ಹೋರಾಟ ಮಾಡಿದೆವಪ್ಪ ಅಂದ್ರೆ ಇನ್ನು ಮೈಕ್ರೋ ಕಮ್ಯುನಿಟಿಗಳದಾವ, ಸಣ್ಣ ಸಣ್ಣ ಸಮಾಜದಾಗ ಎಷ್ಟು ಅನ್ಯಾಯ ಇಲ್ಲ, ಎಷ್ಟು ಅತ್ಯಾಚಾರ ಇಲ್ಲ, ಎಷ್ಟು ದೌರ್ಜನ್ಯ ಇಲ್ಲ, ಅವ್ರು ಎಲ್ಲಿ ಹೊಯ್ಕೋಬೇಕು, ಅವ್ರಿಗೆ ಯಾರು ನ್ಯಾಯ ಕೊಡಬೇಕು. ಇವತ್ತ ಬಂಧುಗಳೇ, ಬಿಜಾಪುರ ಜಿಲ್ಲೆಯಲ್ಲಿ ನಾನು ಕೇಳ್ತಾ ಇದ್ದೀನಿ, ಶೀಘ್ರದಲ್ಲೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು. ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಮಾಡಬೇಕು. ಇವತ್ತು ಅಲ್ಲಿ ಇರ್ತಕ್ಕಂಥ CPI ಮೇಲೆ ನಮಗೆ ನಂಬಿಕೆ ಇಲ್ಲ, ಯಾರು ಶಂಕರಗೌಡ್ರ ಮೇಲೆ ನಂಬಿಕೆ ಇಲ್ಲ. ಅವ ಮಾಡಿದವನು, ರೇಪ್ ಮಾಡಿದವನು ಗೌಡ, ಇವತ್ತು CPI ಗೌಡ್ರು ಭಾಳ ಅಡ್ಜಸ್ಟ್ಮೆಂಟ್ ಇರ್ತಾರೆ ರೀ. ಅರೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ ನಮ್ಗೆ. ಆಮೇಲೆ DYSP ನಂದರೆಡ್ಡಿ ಅವರು, ಆಮೇಲೆ ಶಾಸಕರು, ಇವತ್ತು ಅವರು ಗೌಡ್ರು, ರೇಪ್ ಮಾಡಿದವರು ಗೌಡ್ರು, ರೇಪ್ ಮಾಡಿಸ್ಕೊಂಡವ್ರು ತಳವಾರು, ಮತ್ತು ಹಿಂಗೂ ರಕ್ಷಣೆ ಹಾಕಿತ್ತಂದ್ರೆ ಆಲೇ ಇವತ್ತು ಮಾಜಿ ಮಾಡೋದು ನಮಗೂ ಗೊತ್ತದ. ಹೇಳಿ ಕೇಳೇನೆ ಮಾಡ್ತೇವೆ. ತಳವಾರು ಇವತ್ತು ಕಡ್ಡ ಮುಚ್ಚಿ ಮಾಡಲ್ಲ. ರಾಜಕಾರಣದಾಗ ಇವತ್ತು ಯಾರಿಗೆ ರಾಜನ್ ಮಾಡಬೇಕು, ಯಾರಿಗೆ ಪೋತ್ ರಾಜನ್ ಮಾಡಬೇಕು, ನಾವು ಹೇಳಿ ಕೇಳಿ ಮಾಡ್ತೇವೆ. ಗೊತ್ತಾಯ್ತಲ್ಲ ನಿಮಗೆ? ಮತ್ತು ಚುನಾವಣೆ ಬಂದ್ರೆ ಆ ಗೌಡ ಬಂದ, ಈ ಗೌಡ ಬಂದ, ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಕಿರಂದ ಹೋತಿರಲ್ಲ, ಅವರು ವಾದವರು ಯಾರು ಈ ತಳವಾರ ಸಮಾಜ ರಕ್ತ ಹುಟ್ಟಿದವ್ರಲ್ಲ, ಪಾರ್ಟಿಗೆ ಹುಟ್ಟಿದವ್ರ ಅಂತ ಹೇಳ್ತೀನಿ ನಾ. ಪಾರ್ಟಿಗೆ ಹುಟ್ಟಿದವ್ರು ನ್ಯಾಯ ಕೇಳಕತ್ತೇವು. ಮೊದಲು ನಮ್ಗೆ ನ್ಯಾಯ ಕೊಡ್ರಿ, ನಮಗೆ ಸಂವಿಧಾನದ ಹಕ್ಕನ್ನು ಕೊಡ್ರಿ. ಇವತ್ತು ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನದ ನ್ಯಾಯ ಕೊಡ್ರಿ. ಇವತ್ತು ಕೂಡಲೇ ನೋಡ್ರಿ, ನಮ್ಮ ಬೇಡಿಕೆ ಏನೂ ಇಲ್ಲ. ಜಿಲ್ಲಾಡಳಿತ ಮಾಡಬೇಕಾಗಿದ್ದು ಇವತ್ತು ಅವರು ಮಾಡಿಲ್ಲ. ಅಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದವ್ರಿಗೆ ಅರೆಸ್ಟ್ ಮಾಡಿಲ್ಲ. ಕೂಡಲೇ ಆರೋಪಿಗಳಿಗೆ ಅರೆಸ್ಟ್ ಮಾಡಬೇಕು. ನಾವು ಹೇಳಿದಂಥ ಅಶ್ವಿನಿ ಮತ್ತು ರುದ್ರಗೌಡ ಇನ್ನು 3 ಜನಕ್ಕೆ ಅರೆಸ್ಟ್ ಮಾಡಬೇಕು. ಆ ಅಶ್ವಿನಿ ಫೋನ್ ತಗೋಬೇಕು. ಆ ಫೋನ್ಯಾಗ ಆಕೆ ಒಬ್ಬಕ್ಕೆ ಆ ವೇಷವರ್ತಿ ಮಾಡಿಸ್ತಕ್ಕಂಥಕ್ಕೆ ಅದರ ಏಜೆಂಟ್ ಆಕಿನ ಅರೆಸ್ಟ್ ಮಾಡಬೇಕು. ಆಮೇಲೆ ಆಕಿನ ಫೋನ್ ಕಾಲ್ ಡೀಟೇಲ್ಸ್ ತಗೋಬೇಕು. ಇವತ್ತು ಆ ಹುಡುಗನ ಕಾಲ್ ಡೀಟೇಲ್ಸ್ ತಗೋಬೇಕು. ಆ ರುದ್ರಗೌಡನ ಅಶ್ವಿನಿಯನ್ನು ಅರೆಸ್ಟ್ ಮಾಡಬೇಕು. ಆಮೇಲೆ 1 ವಾರ ಟೈಮ್ ಅದ. ಇದಕ್ಕೆ 1 ವಾರ ಒಳಗೆ ಇವತ್ತು ಈ ಜಿಲ್ಲಾಡಳಿತ ಈ ಕೆಲಸ ಮಾಡಲಿಲ್ಲ, ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ಮತ್ತೊಮ್ಮೆ ತಳವಾರ ಇಲ್ಲಿ ಬರ್ತಾರ, ಅವ್ರ ಶಕ್ತಿ ತೋರಿಸ್ತಾರ. ಆ ಶಕ್ತಿ ಬರೀ ಆ ಅತ್ಯಾಚಾರದ ಹೋರಾಟ ಆಗಿರಲ್ಲ, ಮುಂದಿನ ರಾಜಕೀಯ ಒಂದು ಬದಲಾವಣೆ ಆಗಿರ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ಇದ್ರಾಗ ನೀವು ಮುತುವರ್ಜಿ ವಹಿಸಿ ಇದ್ರಾಗ ನೀವು ಇನ್ವಾಲ್ವ್ಮೆಂಟ್ ಆಗಿ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮಗದೊಮ್ಮೆ ನಾನು ನ್ಯಾಯಕ್ಕಾಗಿ ಆಗ್ರಹ ಪಡಿಸ್ತಾ ಇದ್ದೀನಿ. ಬಡವರಿಗೆ ನ್ಯಾಯ ಕೊಡ್ರಿ, ನೊಂದವ್ರಿಗೆ ನ್ಯಾಯ ಕೊಡ್ರಿ. ಇವತ್ತು ಪೊಲೀಸರು ನ್ಯಾಯಯುತವಾಗಿ ಅಪ್ಪು ಕೊಡ್ದಂಗೆ ಕೆಲಸ ಮಾಡ್ರಿ, ಹಾದ್ರ ಕೊಡ್ದಂಗೆ ಕೆಲಸ ಮಾಡಬೇಡ್ರಿ ಅಂತ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀನಿ. ಇದು ಎಲ್ಲರಿಗೆ ಅಲ್ಲ, ಯಾರು ಹಾದ್ರ ಕೊಟ್ಟಾರ ಅವ್ರಿಗಿದು. ಇವತ್ತು ನಾವು ಹೋಮ್ ಮಿನಿಸ್ಟ್ರಿಗೆ ಇವತ್ತು ಅರ್ಜಿ ಬರೆದಿದ್ದೆವು. ಇವತ್ತು ಯಾರು ಇನ್ನು ಇದನ್ನು ಮಾತಾಡಿ ಡೀಟೇಲ್ಸ್ ಮಾತಾಡಿ ನಾವು ಅರ್ಜಿ ಕೊಡ್ತೇವೆ. ರವಾನೆಗಳು ಕೂಡ ಇವತ್ತು ನಾವು ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಬರೆದಿದ್ದೆವು. ಇಡೀ ನಮ್ಮ ತಳವಾರ ಸಮಾಜ ಬರೇ ಮನವಿ ಕೊಡ್ಲಕ್ಕೆ ಬಾ ಅಂದ್ರೆ 2 ಜನ ಬಂದಾರ. ನಾವೆಲ್ಲಿ ಹೋರಾಟ ಹಾಕಿಲ್ಲ. ಒಂದೇ ಮಾತ್ರ ಬ್ರದರ್ ಎಲ್ಲ ಹೆಣ್ಣು ಮಕ್ಕಳು ಈ ಹೆಣ್ಣಿಗೆ ನಾಳಿನ ಒಂದು ಹೆಣ್ಣಿಗೆ